ಹಾಯ್ ನಮಸ್ತೆ. ಅಕ್ಕ IAS ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಡಿಸೆಂಬರ್ 22ರ ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ಬೋದು. ಇದಕ್ಕೂ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ. ಅಕ್ಕ IAS ಅಕಾಡೆಮಿಯಿಂದ KAS ಎಕ್ಸಾಮ್ಗೆ ಹೊಸದಾಗಿ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸಿಂದ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಎರಡರಲ್ಲೂ ಕ್ಲಾಸಸ್ ಇರುತ್ತೆ. 1-to-1 ಮೆಂಟರ್ಶಿಪ್ ಆಗಿರ್ಬೋದು, KAS ಆಫೀಸರಿಂದ ಹಾಗೂ ಕಾಂಪ್ರಹೆನ್ಸಿವ್ ಕವರೇಜ್ ಆಫ್ ಸಿಲೆಬಸ್ ಮತ್ತು ವೀಕ್ಲಿ ಮಾರ್ಕ್ ಟೆಸ್ಟ್ ಮತ್ತು ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಇರುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಕೆಳಗಡೆ ಇರುವ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಇವತ್ತಿನ ಇಶ್ಯೂಸ್ ಯಾವ್ಯಾವ ನ್ಯೂಸಲ್ಲಿದೆ ಅನ್ನೋದು ನಾವು ನೋಡೋದಾದರೆ, ರೀಸೆಂಟಾಗಿ ಎಲೆಕ್ಷನ್ಸ್ ಲಾ ಅಮೆಂಡ್ಮೆಂಟ್ ಬಿಲ್ಸ್ನ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ರು. ಅದರ ಅಡ್ವಾಂಟೇಜಸ್ ಏನು, ಅದರಲ್ಲಿರುವಂಥ ಕನ್ಸರ್ನ್ಸ್ ಏನು, ನಾವು ಏನೇನು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೋದು ಅನ್ನೋದನ್ನು ನೋಡ್ಬೋದು. ಇನ್ನೊಂದು ಲೇಬರ್ ರಿಫಾರ್ಮ್ಸಲ್ಲಿ ಕೋಡ್ ಆನ್ ವೇಜಸ್ ಅಂತ ಇದೆ, ಅದರಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ನೋಡ್ಬೋದು. ಮೂರನೇದು ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ಕೂಡ ನಾವು ನೋಡ್ಬೋದು. ಮೊದಲನೇದು ಎಲೆಕ್ಷನ್ಸ್ ಲಾ ಅಮೆಂಡ್ಮೆಂಟ್ ಬಿಲ್ 2021. ಇದನ್ನು ನೀವು GS ಪೇಪರ್ 2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಟಾಪಿಕಲ್ಲಿ ನೋಡ್ಬೋದು. ಇನ್ನು ಇದರ ಇಂಪಾರ್ಟೆಂಟ್ ಪ್ರಾವಿಷನ್ಸ್ನ ನಾವು ನೋಡೋದಾದರೆ, ಈ ಲಾನ ನೋಡಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ಮತ್ತು 1951 ಈ ಎರಡು ಆ್ಯಕ್ಟ್ಗಳನ್ನ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ಈ ಎಲೆಕ್ಷನ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಮೂಲಕ. ಇದರಲ್ಲಿ 4 ಇಂಪಾರ್ಟೆಂಟ್ ಪ್ರಾವಿಷನ್ಸ್ನ ನಾವು ನೋಡ್ಬೋದು. ಮೊದಲನೇದು ಲಿಂಕಿಂಗ್ ಎಲೆಕ್ಟ್ರಲ್ ರೋಲ್ ಡಾಟಾ ವಿತ್ ಆಧಾರ್, ಅಂದರೆ ವೋಟರ್ ID ವೋಟರ್ ಕಾರ್ಡ್ ಏನಿದೆ ಅದನ್ನು ಆಧಾರ್ ನಂಬರ್ಗೆ ಲಿಂಕ್ ಮಾಡ್ತಾರೆ. ಇದರಿಂದ ಡ್ಯೂಪ್ಲಿಕೇಶನ್ ಆಫ್ ವೋಟರ್ಸ್ನ ನಾವು ತಡಿಬೋದು ಅಂತ. ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅವ್ರು ಏನಿರ್ತಾರೆ ಅದರಲ್ಲಿ ಹೊಸದಾಗಿ 18 ವರ್ಷ ತುಂಬಿ ಹೊಸದಾಗಿ ವೋಟರ್ ಲಿಸ್ಟಿಗೆ ಎಂಟ್ರಿ ಆಗೋ ಅಂಥವ್ರಿಗೆ ಆಧಾರ್ನ ಪ್ರೂಫ್ ಆಗಿ ಕೇಳ್ತಾರೆ. ಆಗ ಅವರು ಅದನ್ನು ಆಧಾರ್ನ ಕೊಡಬೇಕಾಗುತ್ತೆ. ಇನ್ನೊಂದು, ಎಲೆಕ್ಟರಲ್ ರೋಲ್ನ ರೀಅರೇಂಜ್ ಮಾಡಬೇಕಾದ್ರೆ ಕೂಡ ಅಥೆಂಟಿಕೇಷನ್ಗೋಸ್ಕರ ಇರುವಂಥ ವೋಟರ್ ಲಿಸ್ಟ್ಗಳಿಗೆ ಆಧಾರ್ನ ಕೇಳ್ತಾರೆ. ಆಧಾರ್ ಕಾರ್ಡ್ನ ನಂಬರ್ನ ನೀವು ಕೊಡಲಿಲ್ಲ ಅಂತಂದರೆ, ನೋ ಅಂತ ಹೇಳಬೇಕು ಅಂದರೆ ಅದಕ್ಕೆ ಒಂದು ಸಫಿಷಿಯೆಂಟ್ ಕಾಸ್ ಇರಬೇಕು. ಆಗ ಮಾತ್ರ ನಿಮ್ಮನ್ನ ವೋಟರ್ ಲಿಸ್ಟಿಂದ ತೆಗೆದುಹಾಕೋಕ್ಕಾಗಲ್ಲ. ಆ ಸಫಿಷಿಯೆಂಟ್ ಕಾಸ್ ಏನು ಅನ್ನೋದನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಡಿಸೈಡ್ ಮಾಡ್ತಾರೆ ಗೈಡ್ಲೈನ್ಸ್ ಮೂಲಕ. ಇದು ಮೊದಲನೇದು. ಎರಡನೇದು ಕ್ವಾಲಿಫೈಯಿಂಗ್ ಡೇಟ್ ಫಾರ್ ಎನ್ರೋಲ್ಮೆಂಟ್ ಇನ್ ಎಲೆಕ್ಟ್ರಲ್ ರೋಲ್, ಅಂದರೆ ಪ್ರತಿ ವರ್ಷ ಹೊಸದಾಗಿ 18 ವರ್ಷ ತುಂಬಿರೋರಿಗೆ ಜನವರಿ 1ಕ್ಕೆ ಮಾತ್ರ ಅವರಿಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ತಾ ಇದ್ರು. ಅದರಿಂದ ಜನವರಿ ನಂತರ ಹುಟ್ಟಿದಂತಹ ವ್ಯಕ್ತಿಗಳಿಗೆ 18 ವರ್ಷ ತುಂಬಿದವರಿಗೆ ಎಲೆಕ್ಟ್ರಲ್ ರೋಲ್ನಲ್ಲಿ ರಿಜಿಸ್ಟ್ರೇಷನ್ ಆಗುವಂಥದ್ದು ಕಷ್ಟ ಆಗ್ತಿತ್ತು. ಅದನ್ನು ಈಗ ರಿವೈಸ್ ಮಾಡಿ ಜನವರಿ 1ರ ಬದಲಾಗಿ 4 ಡೇಟ್ನ ಈಗ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಜನವರಿ 1, ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಈ 4 ಡೇಟ್ಗಳಲ್ಲಿ ಈಗ ಹೊಸದಾಗಿ 18 ವರ್ಷ ತುಂಬಿರುವಂಥವ್ರು ರಿಜಿಸ್ಟರ್ ಆಗ್ಬೋದು. ಇದು ಎರಡನೇದು. ಮೂರನೇದು ರೀಕ್ವೆಷನಿಂಗ್ ಆಫ್ ಕೆಲವು ಜಾಗಗಳನ್ನ ಇಡುವಂತಹದ್ದು. ಮೊದಲಿಗಾದರೆ ಯಾವ ಕಾರಣಕ್ಕೆ ಇಡ್ತಿದ್ರು ಅಂತಂದರೆ, ಈ ಎಲೆಕ್ಷನ್ ಪೋಲಿಂಗ್ ಸ್ಟೇಷನ್ಸ್ ಆಗಿ ಇಲ್ಲ ಕೌಂಟಿಂಗ್ ಸ್ಟೇಷನ್ಸ್ ಆಗಿ ಇಡ್ತಿದ್ರು. ಅದನ್ನು ಈಗ ಆ ಸ್ಕೋಪ್ನ ಇನ್ನೂ ಹೆಚ್ಚು ಮಾಡಿ ಈಗ ಸ್ಟೋರೇಜ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಇಡೋದಕ್ಕೋಸ್ಕರ ಇಲ್ಲ ಸೆಕ್ಯೂರಿಟಿ ಪರ್ಸನಲ್ಸ್ ಕೂಡ ಅಲ್ಲಿ ಅವ್ರನ್ನ ಅಕಾಮಡೇಷನ್ಗೋಸ್ಕರ ನಾವು ಜಾಗನ ಇಡ್ಬೋದು ಅಂತಂದು ಆ ಸ್ಕೋಪ್ನ ಜಾಸ್ತಿ ಮಾಡಿದ್ದಾರೆ. ಇದು ಮೂರನೇ ಪಾಯಿಂಟು. ನಾಲ್ಕನೇದು ಬಂದುಬಿಟ್ಟು ಜೆಂಡರ್ ನ್ಯೂಟ್ರಲ್ ಪ್ರಾವಿಷನ್ಸ್ ಅಂತ. ಇದೇನು ಅಂತಂದರೆ, ಇದು ಸರ್ವಿಸ್ ವೋಟರ್ಸಿಗೋಸ್ಕರ ಈ ಪ್ರಾವಿಷನ್ನ ಇದು ಮಾಡಿದ್ದಾರೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಂಡಿಯಾದಿಂದ ಹೊರಗಡೆ ಕೆಲಸ ಮಾಡುವಂಥವ್ರು ಇಲ್ಲ ಆರ್ಮ್ಡ್ ಫೋರ್ಸಸ್ ಆಗಿರ್ಬೋದು, ಅವರ ವೈಫ್ಸ್ಗಾದರೂ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟಿಂಗ್ ಪವರ್ನ ನೀಡಿದರು. ಈ ಆ್ಯಕ್ಟಲ್ಲಿ RPA ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನಲ್ಲಿ ಈ ವೈಫ್ ಅನ್ನೋ ಪದ ಅವರ ಗಂಡಂದರಿಗೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಇದು ಮಾಡಬೇಕು ಅಂತಂದ್ರು ವೈಫ್ ಅನ್ನೋ ಪದನೇ ಬಳಸ್ತಾ ಇದ್ರು. ಹಾಗಾಗಿ ಇದನ್ನು ರಿಪ್ಲೇಸ್ ಮಾಡಿ ಸ್ಪೌಸ್ ಅನ್ನೋ ಪದನ ಈಗ ಇನ್ಕ್ಲೂಡ್ ಮಾಡಿದ್ದಾರೆ.
ಅಂದರೆ ಗಂಡ ಸರ್ವೀಸಲ್ಲಿದ್ದರೆ ಹೆಂಡತಿ ಆಗಿರ್ಬೋದು, ಇಲ್ಲ ಹೆಂಡತಿ ಸರ್ವೀಸಲ್ಲಿದ್ದರೆ ಗಂಡ, ಯಾರು ಬೇಕಾದರೂ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಮಾಡ್ಬೋದು ಅಂತ. ಇದು ಜನರಲ್ ಎಲೆಕ್ಟರಲ್ ಅಮೆಂಡ್ಮೆಂಟ್ ಬಿಲ್. ಹಾಗೂ ಇದರ ಅಡ್ವಾಂಟೇಜಸ್ ಏನೇನಿದೆ ಅಂತಂದರೆ, ಇದನ್ನು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತಂದರೆ, ಒಂದು ಎಲೆಕ್ಟರಲ್ ರೋಲ್ಸ್ನ ಪ್ಯೂರಿಫೈ ಮಾಡಿ ಬೋಗಸ್ ವೋಟರ್ಸ್ ಏನಿದೆ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ. ಅಂದರೆ ಒಬ್ಬ ವೋಟರು ಎರಡು ಕಡೆ ರಿಜಿಸ್ಟ್ರೇಷನ್ ಆಗಿದ್ದರೆ ಅಂಥದನ್ನು ಇದರಿಂದ ತಡಿಬೋದು. ಆಧಾರಲ್ಲಿ ಅಡ್ರೆಸ್ ಪ್ರೂಫ್ ಇರುತ್ತೆ, ಅದರಿಂದ ಅವರು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ತಿಳಿಯುತ್ತೆ. ಇದು ಮೊದಲನೇದು. ಎರಡನೇದು ರಿಮೋಟ್ ವೋಟಿಂಗ್ ಅಂತ ನಾವೇನು ಕರಿತೀವಿ. ಅಂದರೆ ಮೈಗ್ರೆಂಟ್ ವರ್ಕರ್ಸ್ ಈಗ ಒಂದು ರಾಜ್ಯದಲ್ಲಿ ಅವರು ರೆಸಿಡೆನ್ಸ್ ಇದ್ದರೆ ಅವ್ರು ಕೆಲಸ ಮಾಡ್ತಿರೋದು ಇವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೋಸ್ಕರ ಬೇರೆ ದೊಡ್ಡ ಮೆಟ್ರೋ ಸಿಟೀಸಿಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಕೂಡ ಆಧಾರ್ ಲಿಂಕ್ ಮಾಡಿದಾಗ ಅವರು ವೋಟಿಂಗಿಗೆ ಸಹಾಯ ಆಗುತ್ತೆ ಇದರಿಂದ. ಮತ್ತು ಇನ್ನೊಂದು 4 ಡೇಟ್ಸ್ನ ಫಿಕ್ಸ್ ಮಾಡಿರೋದ್ರಿಂದ 18 ವರ್ಷ ತುಂಬಿರೋರಿಗೆ ಫಾಸ್ಟರ್ ಎನ್ರೋಲ್ಮೆಂಟ್ ಆಗುತ್ತೆ, ಅವರು ಕೂಡ ಒಂದು ಎಲೆಕ್ಟ್ರಲ್ ಪ್ರೊಸೆಸ್ಸಲ್ಲಿ ಭಾಗಿಯಾಗ್ಬೋದು. ಮತ್ತು 4ನೇ ಪ್ರಾವಿಷನ್, ವೈಫ್ ಅನ್ನೋ ಪದವನ್ನು ತೆಗೆದು ಸ್ಪೌಸ್ ಅಂತ ಇನ್ಕ್ಲೂಡ್ ಮಾಡಿರೋದ್ರಿಂದ ಈ ಜೆಂಡರ್ ನ್ಯೂಟ್ರಲ್ ಪ್ರಾವಿಷನ್ ಕೂಡ ಇದು ಅದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ನ ನಾವು ನೋಡ್ಬೋದು. ಮೈನ್ ಕನ್ಸರ್ನ್ಸ್ ಏನಿದೆ ಅಂತಂದರೆ, ಮೊದಲನೇದು ಫಿಯರ್ಸ್ ಆಫ್ ಮಾಸ್ ಡಿಸ್ಎನ್ಫ್ರಾಂಚೈಸ್ಮೆಂಟ್. ಅಂದರೆ ನೋಡಿ, ಅಥೆಂಟಿಕೇಷನ್ ಮಾಡಬೇಕಾದ್ರೆ ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರು ಅವರು ನಮ್ಮ ಹತ್ರ ಆಧಾರ್ ಡೀಟೇಲ್ಸ್ ಇಲ್ಲ ಅಂತ ಅಂದಾಗ ಬೇರೆ ಒಂದು ಅಥೆಂಟಿಕೇಷನ್ ಪ್ರೂಫ್ನ ಅವರು ತೆಗೆದುಕೊಳ್ಳಲಿಲ್ಲ ಅಂತಂದರೆ ಅವಾಗ ವೋಟಿಂಗ್ ರೈಟ್ಸ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಅವರ ರೋಲ್ಸ್ನ ಪ್ರಾಪರಾಗಿ ಡಿಫೈನ್ ಮಾಡಬೇಕು ಅಂತ ನಾವು ಹೇಳ್ಬೋದು. ಎರಡನೇದು ವಯೋಲೇಷನ್ ಆಫ್ ಪ್ರೈವಸಿ. ಅಂದರೆ ನೋಡಿ, ರೈಟ್ ಟು ಪ್ರೈವಸಿ, ಇವಾಗ ಪ್ರೈವಸಿನ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಅವರು ಪುಟ್ಟಸ್ವಾಮಿ ಜಡ್ಮೆಂಟಲ್ಲಿ ಡಿಕ್ಲೇರ್ ಮಾಡಿದ್ರು. ಹಾಗಾಗಿ ಈ ಆಧಾರ್ ಲಿಂಕ್ ಮಾಡಿದಾಗ ಅದರಲ್ಲಿರುವ ಡಾಟಾನ ಬೇರೆ ಪರ್ಪೋಸಿಗೆ ಯೂಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ, ಅದು ಒಂದು ಕನ್ಸರ್ನ್ ಇದೆ. ಮೂರನೇದು ಡೆಮೋಗ್ರಫಿಕ್ ಡೀಟೇಲ್ಸ್ ಮೇ ಬಿ ಯೂಸ್ಡ್ ಫಾರ್ ಪ್ರೊಫೈಲಿಂಗ್ ಆಫ್ ವೋಟರ್ಸ್. ಅಂದರೆ ಅದರಲ್ಲಿರುವ ಡೀಟೇಲ್ಸ್ನ ಡೇಟ್ ಆಫ್ ಬರ್ತ್ ಇರುತ್ತೆ, ಅದರಲ್ಲಿ ಏಜು, ಸೆಕ್ಸು, ಅದನ್ನು ಮೇಲ ಫಿಮೇಲ ಎಲ್ಲ ಇರುತ್ತೆ. ಅದರಿಂದ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಎಷ್ಟು ಜನ ಮೇಲ್ ಪಾಪ್ಯುಲೇಷನ್ ಇದೆ, ಫಿಮೇಲ್ ಪಾಪ್ಯುಲೇಷನ್ ಇದೆ, ಯಾವ ಕಮ್ಯುನಿಟಿ ಎಷ್ಟಿದ್ದಾರೆ, ಈ ರೀತಿ ವೋಟರ್ಸ್ನ ಪ್ರೊಫೈಲಿಂಗ್ ಮಾಡಿ ಅದಕ್ಕೆ ತಕ್ಕಂತೆ ಗೌರ್ಮೆಂಟ್ಸ್ ಟಾರ್ಗೆಟ್ ಮಾಡ್ಬೋದಾ. ಈ ರೀತಿ ಡೆಮೋಗ್ರಫಿಕ್ ಡೀಟೇಲ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಸಾಧ್ಯತೆಯೂ ಇರುತ್ತೆ. ನಾಲ್ಕನೇದು, ಸುಪ್ರೀಂ ಕೋರ್ಟ್ 2015ರಲ್ಲಿ ಆಧಾರ್ ಕಾರ್ಡ್ ಇಟ್ಸ್ ಎ ವಾಲಂಟರಿ ಸ್ಕೀಮ್ ಅಂತ ಹೇಳಿದರು. ಹಾಗಾಗಿ ಇದು ಮ್ಯಾಂಡೇಟರಿ ಮಾಡಿದರೆ ಅದರಿಂದ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಹೋದಂಗೆ ಆಗುತ್ತೆ ಅಂತ ಇದೊಂದು ಪಾಯಿಂಟ್ ನಾವು ನೋಡ್ಬೋದು. ಮತ್ತು ಆಧಾರ್ನ ಸಿಟಿಸನ್ಸಿಗೆ ಕೊಡೋದಿಲ್ಲ, ಇಟ್ ಈಸ್ ಎ ಪ್ರೂಫ್ ಆಫ್ ರೆಸಿಡೆನ್ಸ್, ಬಟ್ ವೋಟಿಂಗು ಇರೋದು ಎಕ್ಸ್ಕ್ಲೂಸಿವ್ ರೈಟ್ ಆಫ್ ಸಿಟಿಸನ್ಸ್. ಇದು ಹೇಗೆ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಇಲ್ಲ ಅಂದರೂ ಕೂಡ ಆಧಾರ್ನ ಲಿಂಕ್ ಮಾಡಿದರೆ ಅದ್ರ ವಿರುದ್ಧನೂ ನಾವು ಓದಂಗಾಗುತ್ತೆ. ಮತ್ತು ಇನ್ನೊಂದು, ಡಾಟಾ ಪ್ರೊಟೆಕ್ಷನ್ ಇಲ್ಲ ಇಂಡಿಯಾದಲ್ಲಿ. ಒಂದು ಪರ್ಫೆಕ್ಟ್ ಡಾಟಾ ಪ್ರೊಟೆಕ್ಷನ್ ಲಾ ಇಲ್ಲದಾಗ ನೀವು ಆಧಾರ್ನ ಎಲೆಕ್ಟ್ರಲ್ ರೋಲ್ಗೆ ಲಿಂಕ್ ಮಾಡಿದಾಗ ಡೇಟಾ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲು ನಾವು ಡಾಟಾ ಪ್ರೊಟೆಕ್ಷನ್ ಲಾನ ಪಾಸ್ ಮಾಡಬೇಕು. ಜನರ ಡೇಟಾ ಪ್ರೈವಸಿ ಮತ್ತು ಅವರ ಪರ್ಸನಲ್ ಡಾಟಾನ ಪ್ರೊಟೆಕ್ಟ್ ಮಾಡುವಂಥ ಒಂದು ಕಾನೂನು ಮಾಡಿದ ನಂತರ ಈ ರೀತಿ ಡಿಸಿಷನ್ಸ್ನ ತಗೋಬೋದು ಅಂತ ನಾವು ಇದರಲ್ಲಿರೋ ಕನ್ಸರ್ನ್ಸ್ನ ನೋಡ್ಬೋದು. ಈಗ ನೋಡಿ ಇಲ್ಲಿ, ಹಾಗಾದರೆ ನಾವು ವೇ ಫಾರ್ವರ್ಡ್ ಏನು ಅಂತ ನೋಡೋದಾದರೆ, ಮೊದಲನೇದು ನೀಡ್ ಫಾರ್ ಮೋರ್ ಕ್ಲಾರಿಫಿಕೇಷನ್ ಅಂತಂದರೆ, ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರು ನಾವು ಆಧಾರ್ ಬಿಟ್ಟು ಬೇರೆ ಅಥೆಂಟಿಕೇಷನ್ ಪ್ರೂಫ್ ನೀಡಿದಾಗ ಅದನ್ನು ರಿಜೆಕ್ಟ್ ಮಾಡಬೇಕಾದ್ರೆ ಸಫಿಷಿಯೆಂಟ್ ಕಾಸ್ ಅಂತ ಹೇಳಿದ್ದಾರೆ. ಅದಿದ್ದರೆ ಮಾತ್ರ ಅವ್ರು ರಿಜೆಕ್ಟ್ ಮಾಡೋಂಗಿಲ್ಲ, ಇಲ್ಲ ಅಂತಂದ್ರೆ ಅವ್ರು ರಿಜೆಕ್ಟ್ ಮಾಡ್ಬೋದು ಅಂತ. ಈ ಸಫಿಷಿಯೆಂಟ್ ಕಾಸ್ನ ಸೆಂಟ್ರಲ್ ಗೌರ್ಮೆಂಟು ಗೈಡ್ಲೈನ್ಸ್ ಮೂಲಕ ನೀಡ್ತಾರೆ ಅಂತ. ಅದೇನು ಸಫಿಷಿಯೆಂಟ್ ಕ್ಲಾಸ್ ಅನ್ನೋದನ್ನು ಪ್ರಾಪರಾಗಿ ಕ್ಲಾರಿಫೈ ಮಾಡಬೇಕು. ಎರಡನೇದು, ಡೀಪರ್ ಪಾರ್ಲಿಮೆಂಟರಿ ಸ್ಕ್ರೂಟಿನಿ. ಈ ಥರದ ಡಾಟಾ ಅನ್ನೋ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಲಾ ಪಾಸ್ ಮಾಡಬೇಕಾದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಆಗಿರ್ಬೋದು, ಬೇರೆ ಬೇರೆ ಕಮಿಟಿಯಲ್ಲಿ ವೈಡರ್ ಡಿಸ್ಕಷನ್ ಮೂಲಕ, ಪಬ್ಲಿಕ್ ಕಮೆಂಟ್ಸ್ನ ಮೂಲಕ ನಂತರ ನಾವು ಅದನ್ನು ಪಾಸ್ ಮಾಡಬೇಕು ಬಿಲ್ನ. ಮೂರನೇದು ಡಾಟಾ ಪ್ರೊಟೆಕ್ಷನ್ ಲಾನ ಪಾಸ್ ಮಾಡಬೇಕು. ನಾಲ್ಕನೇದು, ಈ ಪಾಯಿಂಟ್ ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ನವರು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಲಾ ಮಾಡಿದಾಗ ಅದು 3 ಕಂಡೀಷನ್ನ ಪಾಸ್ ಮಾಡಬೇಕು. ಹಾಗಾದರೆ ಮಾತ್ರ ಅದು ಪ್ರಾಪರ್ ಲಾ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದರು. ಆ ಟೆಸ್ಟ್ನ ಅದು ಸ್ಯಾಟಿಸ್ಫೈ ಮಾಡಬೇಕು. ಅಂದರೆ ಮೊದಲನೇದು ಲೆಜಿಟಿಮೇಟ್ ಸ್ಟೇಟ್ ಇಂಟ್ರೆಸ್ಟ್. ಹಾಗಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಸಾಮಾನ್ಯ ಜನರ ಕೆಲವು ರೈಟ್ಸ್ ಅದರಿಂದ ವಯೋಲೇಟ್ ಆಗ್ತಿದೆ ಅಂತಂದರೆ ಅದಕ್ಕೊಂದು ಪ್ರಾಪರ್ ಸ್ಟೇಟ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ಥರದ ಲಾಸ್ನ ಪಾಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್,
ಈಗ ಗೌರ್ಮೆಂಟ್ನವರು ಜನರ ಡಾಟಾ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಲೆಜಿಟಿಮೇಟ್ ಇಂಟ್ರೆಸ್ಟ್ ಏನು ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅದರಿಂದ ಪ್ರೊಟೆಕ್ಟ್ ಆಗೋ ಆ ರೀತಿ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ಅವರು ಡಾಟಾ ಕಲೆಕ್ಟ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಡಾಟಾ ಕಲೆಕ್ಷನ್ ಮಾಡಿದಾಗ ಜನರ ಪ್ರೈವಸಿ ವೈಲೇಟ್ ಆಗ್ತಿದೆ. ಬಟ್ ಲಾರ್ಜರ್ ಕಾಸ್ ಏನು ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಅದಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಲೆಜಿಟಿಮೇಟ್ ಸ್ಟೇಟ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದು ಪ್ರಾಪರ್ ಲಾ ಆಗುತ್ತೆ. ಎರಡನೇದು ಪರ್ಮಿಸಿಬಲ್ ಲಾ ಅಂತಂದರೆ ಅದು ಜನರ ಎಲ್ಲ ವರ್ಗದ ಸೊಸೈಟಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಅಕ್ಸೆಪ್ಟಬಲ್ ಆಗಿರಬೇಕು, ಅದು ಪರ್ಮಿಸಿಬಲ್ ಲಾ. ಮೂರನೇದು ಪ್ರಪೋರ್ಷ್ನಾಲಿಟಿ ಅಂತಂದರೆ ಆ ಆ್ಯಕ್ಟ್ ಮೂಲಕ ನಾವು ಏನು ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ನಾವು ಏನು ಆ್ಯಕ್ಷನ್ಸ್ ತಗೊತೀವಿ ಅವೆರಡು ಪ್ರಪೋರ್ಷ್ನಲ್ ಆಗಿರಬೇಕು. ನಾವು ಎಕ್ಸಾಂಪಲ್ ಮೂಲಕ ಇದನ್ನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸು ಅವತ್ತಿನ ದಿನ ಕೆಲಸಕ್ಕೆ ಆಬ್ಸೆಂಟ್ ಆಗಿದ್ರು ಅಂತಂದರೆ ಎಂಪ್ಲಾಯರ್ ಯಾವ ಆ್ಯಕ್ಷನ್ ತಗೋಬೋದು? ಮೊದಲನೇದವರು ಅವತ್ತಿನ ದಿನದ ಸ್ಯಾಲ್ರಿ ಕಟ್ ಮಾಡ್ಬೋದು. ಎರಡನೇದು ವಾರ್ನಿಂಗ್ ನೀಡ್ಬೋದು, ಪ್ರಿಯರ್ ಒಂದು ಇದು ಸೂಚನೆ ಇಲ್ಲದೆ ನೀವು ರಜೆ ತಗೊಳೋಂಗಿಲ್ಲ ಅಂತ. ಅದರ ಬದಲು ಅವರು ಅವ್ರನ್ನ ಸರ್ವೀಸಿಂದನೇ ಡಿಸ್ಮಿಸ್ ಮಾಡಿದರೆ ಅದು ಡಿಸ್ಪ್ರಪೋರ್ಷನೇಟ್ ಆ್ಯಕ್ಷನ್ ಆಗುತ್ತೆ. ಬಟ್ ಅವರ ಒಂದು ದಿನದ ಸ್ಯಾಲ್ರಿ ಕಟ್ ಮಾಡೋದು ಇಟ್ಸ್ ಎ ಪ್ರಪೋರ್ಷನೇಟ್ ಆ್ಯಕ್ಷನ್. ಹಾಗಾಗಿ ನಾವು ಏನೇ ಲಾ ಮೂಲಕ ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದು ಮತ್ತು ಆ್ಯಕ್ಷನ್ ಎರಡು ಪ್ರಪೋರ್ಷನಲ್ ಆಗಿರಬೇಕು. ಆಗ ಮಾತ್ರ ಅದು ಪ್ರಾಪರ್ ಲಾ ಆಗುತ್ತೆ ಅಂತ. ಇದು ಯಾವುದೇ ಆ್ಯಕ್ಟ್ ಕೇಳಿದರೂ ವೇ ಫಾರ್ವರ್ಡಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ ಮೂರು ಕಂಡೀಷನ್ಸ್ನ ಲೆಜಿಟಿಮೇಟ್ ಸ್ಟೇಟ್ ಇಂಟ್ರೆಸ್ಟ್, ಪರ್ಮಿಸಿಬಲ್ ಲಾ, ಪ್ರಪೋರ್ಷನಾಲಿಟಿ, ಈ ಮೂರು ಕಂಡೀಷನ್ಸ್ ಪಾಸ್ ಆದರೆ ಮಾತ್ರ ಅದು ಸುಪ್ರೀಂ ಕೋರ್ಟ್ ಪ್ರಕಾರ ಒಂದು ಲೆಜಿಟಿಮೇಟ್ ಲಾ ಆಗುತ್ತೆ ಅಂತ ನೀವು ಹೇಳ್ಬೋದು. ಇದು ಎಲೆಕ್ಷನ್ ಲಾ ಬಗ್ಗೆ ಮೊದಲ ಆರ್ಟಿಕಲ್. ಇನ್ನು ನಾವು ಎರಡನೇ ಆರ್ಟಿಕಲ್ ನೋಡೋದಾದರೆ ಕೋಡ್ ಆನ್ ವೇಜಸ್ ಬಗ್ಗೆ ಈ ಆರ್ಟಿಕಲ್ ಇದೆ. ಇದನ್ನು GS ಪೇಪರ್ 3 ಯೂಸ್ ಮಾಡ್ಬೋದು. ಪಾರ್ಲಿಮೆಂಟಿಂದ 4 ಕೋಡ್ಸ್ನ ಪಾಸ್ ಮಾಡಿದರು ಲೇಬರ್ ರಿಫಾರ್ಮ್ಸ್ಗೋಸ್ಕರ. ಒಂದು ಕೋಡ್ಸ್ ಆನ್ ವೇಜಸ್, ಎರಡನೇದು ಕೋಡ್ಸ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಮೂರನೇದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಆಕ್ಯುಪೇಷನಲ್ ಸೇಫ್ಟಿ, ಎರಡನೇದು ಕೋಡ್ ಆನ್ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ. ಅದರಲ್ಲಿ ಮೊದಲನೇ ಕೋಡ್ ಏನಿದೆ ಕೋಡ್ ಆನ್ ವೇಜಸ್, ಅದರಲ್ಲಿರುವಂಥ ಲೂಪ್ ಹೋಲ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅದನ್ನು ನಾವು ನೋಡೋದಾದರೆ ನೋಡಿ, ಈಗ ಹೊಸದಾಗಿ ಮಾಡಿರುವಂಥ ಈ ಕೋಡಲ್ಲಿ ಡೆಪ್ಟ್ ಬಾಂಡೇಜ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಡೆಪ್ಟ್ ಬಾಂಡೇಜ್ ಅಂತಂದ್ರೆ ಏನು ಅಂತಂದರೆ, ಈಗ ಎಂಪ್ಲಾಯರು ಯಾರೇ ವರ್ಕರ್ಸ್ನ ಅವರು ಕೆಲಸಕ್ಕೆ ಸೇರಿಸ್ಕೊಂಡಾಗ ಮೊದಲಿಗೆ ಅವರಿಗೆ ಸಾಲ ಅಂತ ಅತಿ ಹೆಚ್ಚು ಹಣವನ್ನು ನೀಡುವುದು, ಅವರಿಗೆ ಅದು ಮರುಪಾವತಿ ಮಾಡಲು ಆಗದೇ ಇದ್ದಾಗ ಅದೇ ದುಡ್ಡಿಂದ ಅವರನ್ನು ವರ್ಷಗಳ ಕಾಲ, ಜನರೇಷನ್ಸ್ಗಳ ಕಾಲ ಅವ್ರನ್ನ ದುಡಿಸ್ಕೊಳೋದನ್ನೇ ನಾವು ಡೆಪ್ಟ್ ಬಾಂಡೇಜ್ ಅಂತ ಕರಿತೀವಿ. ಅದಕ್ಕೆ ಹಳೆ ಆ್ಯಕ್ಟಲ್ಲಿ ಮಿನಿಮಮ್ ವೇಜಸ್ ರೂಲ್ಸ್ 1950 ಇದರಲ್ಲಿ ಪ್ರೊಟೆಕ್ಷನ್ ಇತ್ತು, ಅದೇ ವೀಕ್ ಪ್ರೊಟೆಕ್ಷನ್ ಇತ್ತು. ಈಗ ಆ ಪ್ರೊಟೆಕ್ಷನ್ನು ಕೂಡ ಹೊಸ ಕೋಡಲ್ಲಿ ತೆಗೆದುಹಾಕಿದ್ದಾರೆ. ಇದರಿಂದ ಫೋರ್ಸ್ಡ್ ಲೇಬರು ಮತ್ತು ಡೆಪ್ಟ್ ಬಾಂಡೇಜ್ ಹೆಚ್ಚಾಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ. ಹಳೆ ಆ್ಯಕ್ಟ್ ಅಂದರೆ ಮಿನಿಮಮ್ ವೇಜಸ್ ರೂಲ್ಸ್ 1950 ಯಾವ್ಯಾವ ಪ್ರಾವಿಷನ್ಸ್ ಇತ್ತು ಅನ್ನೋದನ್ನು ನಾವು ನೋಡೋದಾದರೆ ನೋಡಿ, ಅದರಲ್ಲೂ ಕೂಡ ಸರ್ಟೈನ್ ಡಿಡಕ್ಷನ್ ಫ್ರಮ್ ವೇಜ್ ಅಂದರೆ ಮೊದಲಿಗೆ ಸಾಲ ನೀಡಿದಾಗ ವರ್ಕರ್ಸಿಗೆ ಅದರಲ್ಲಿರುವ ಕೆಲವು ಪರ್ಸೆಂಟೇಜನ್ನು ಆ ಸಾಲ ಮರುಪಾವತಿ ಅಂತಂದು ಅವರು ಕಟ್ ಮಾಡ್ಕೋಬೋದು ಅನ್ನೋದನ್ನು ಅದರಲ್ಲಿ ಮೆನ್ಷನ್ ಮಾಡಿದರು. ಆದರೆ ಅವ್ರು ಎಷ್ಟು ದುಡ್ಡನ್ನ ಮುರ್ಕೊತಾರೆ ಅನ್ನೋದು 2 ಕ್ಯಾಲೆಂಡರ್ ಮಂತ್ಸ್, ಅವರು 2 ತಿಂಗಳ ಸಂಬಳ ಎಷ್ಟಿರುತ್ತೋ ಕೆಲಸ ಮಾಡೋದು ವರ್ಕರ್ಸಿಂದು ಅದಕ್ಕಿಂತ ಹೆಚ್ಚು ಇರೋಂಗಿಲ್ಲ ಅಂತ ಒಂದು ಕಂಡೀಷನ್ನ ಇಟ್ಟಿದ್ರು. ಮತ್ತು ಓವರಾಲ್ ಮಂತ್ಲಿ ಡಿಡಕ್ಷನ್ ಅವರು ಮಾಡ್ಕೊಳ್ಳೋವಂಥ ದುಡ್ಡು ಅವರ ಒಂದು ಮಂತಿನ ಸ್ಯಾಲ್ರಿ ಎಷ್ಟಿರುತ್ತೋ ಅದರ 25%ಗಿಂತ ಹೆಚ್ಚು ಇರೋದಿಲ್ಲ ಅನ್ನೋ ಒಂದು 3 ಸೇಫ್ ಗಾರ್ಡ್ಸ್ನ ಮಿನಿಮಮ್ ವೇಜ್ ರೂಲ್ಸಲ್ಲಿ ಇತ್ತು. ಆದರೆ ಈ ಹೊಸ ಲಾ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಮಂತ್ಸ್ಗಿಂತ ಹೆಚ್ಚು ಹಣವನ್ನು ಮುರ್ಕೋಬಾರ್ದು ಅನ್ನೋ ಒಂದು ಸೇಫ್ ಗಾರ್ಡ್ನ ತೆಗೆದುಹಾಕಿದ್ದಾರೆ ಹೊಸ ಲಾ ಅಲ್ಲಿ. ಮತ್ತು ಎಂಪ್ಲಾಯರ್ಸು ವರ್ಕರ್ಸ್ಗೆ ಕೊಟ್ಟಿರುವಂಥ ಹಣದ ಇಂಟ್ರೆಸ್ಟ್ ಕೂಡ ಮುರ್ಕೋಬೋದು ಅಂತ ಈ ಹೊಸ ಕೋಡಲ್ಲಿ ಹೇಳಿದ್ದಾರೆ. ಅದರಿಂದ ಇಂಟ್ರೆಸ್ಟ್ ಕೂಡ ಗೌರ್ಮೆಂಟ್ ಲೀಗಲೈಸ್ ಮಾಡ್ದಂಗೆ ಆಗುತ್ತೆ. ಮೂರನೇದು ಮಂತ್ಲಿ ಡಿಡಕ್ಷನ್ 25%ಗಿಂತ ಹೆಚ್ಚು ಮುರ್ಕೊಳಂಗಿಲ್ಲ ಅಂತ ಇರೋದನ್ನು 50% ತನಕ ಹೆಚ್ಚು ಮಾಡಿದ್ದಾರೆ. ಇದರಿಂದ ವರ್ಕರ್ಸಿಗೆ ತೊಂದರೆ ಉಂಟಾಗುತ್ತೆ. ಇದರಿಂದ ಏನೇನು ಸಮಸ್ಯೆಗಳಾಗ್ತವೆ ಅಂದರೆ ಡೆಪ್ಟ್ ಬಾಂಡೇಜ್ ಹೆಚ್ಚಾಗುತ್ತೆ, ಫೋರ್ಸ್ಡ್ ಲೇಬರ್ ಜಾಸ್ತಿ ಆಗುತ್ತೆ. ಮತ್ತು ಎಸ್ಪೆಷಲಿ ಈಗ ರಾಜಸ್ಥಾನ ಅಂತ ಕೆಲವು ಪ್ಲೇಸ್ಗಳಲ್ಲಿ ಒಂದು ಕೇಸ್ ಸ್ಟಡಿ ಪ್ರಕಾರ ದಲಿತ್ಸು ಮತ್ತು ಲ್ಯಾಂಡ್ಲೆಸ್ಸು 56% ಅಷ್ಟು ವರ್ಕರ್ಸು ಅವರೇ ಇದ್ದಾರೆ. ಮತ್ತು ಸೋಷಿಯಲಿ ಮಾರ್ಜಿನಲೈಸ್ಡ್ ಸೆಕ್ಷನ್ಸಿಗೆ ಇನ್ನೂ ಇದ್ರ ಮೂಲಕ ಹೆಚ್ಚು ತೊಂದರೆ ಉಂಟಾಗುತ್ತೆ.
ಮತ್ತು ಇನ್ಕಮ್ ಇನ್ಇಕ್ವಾಲಿಟಿನೂ ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೀವು ಕೋಡ್ಸ್ ಆನ್ ವೇಜಸ್ ಇಲ್ಲ ಲೇಬರ್ ರಿಫಾರ್ಮ್ಸ್ ಬಗ್ಗೆ ಪ್ರಶ್ನೆ ಬಂದಾಗ ಅದರಲ್ಲಿರುವ ಕನ್ಸರ್ನ್ಸ್ನಲ್ಲಿ ಈ 3 ಪಾಯಿಂಟ್ಗಳನ್ನ ನೀವು ಬಳಸ್ಕೋಬೋದು. ಆದರೆ ಇದು ನೋಡಿ, ಇದರಲ್ಲಿ ಒಂದು ಕೇಸ್ ಸ್ಟಡಿ ಕೂಡ ಕೊಟ್ಟಿದ್ದಾನೆ. ರಾಜಸ್ಥಾನದಲ್ಲಿ ಸಹಾರಿಯಾ ಅಂತ ಒಂದು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ ಇದೆ. ಇದನ್ನು ಕೂಡ ಪ್ರಿಲಿಮ್ಸಲ್ಲೂ ಕೇಳುವಂಥ ಸಾಧ್ಯತೆ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಸಹಾರಿಯಾ ಅನ್ನೋ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ ಯಾವ ರಾಜ್ಯದಲ್ಲಿದ್ದಾರೆ ಅಂತ, ಅದು ರಾಜಸ್ಥಾನ. ಸೊ ಅವರು ಕೂಡ 2011-12ರಲ್ಲಿ ಡಾಮಿನೆಂಟ್ ಕ್ಯಾಸ್ಟ್ಗಳಿಂದ ಆಗ್ತಿರುವಂಥ ಒಂದು ಒಪ್ರೆಷನ್ ಬಗ್ಗೆ ಹೇಳಿದರು. ಆದರೆ ಅವರಿಂದ ಏನು ತೊಂದರೆ ಆಗ್ತಿದೆ, ಡೆಪ್ ಬಾಂಡೇಜ್ ಹೇಗೆ ಆಗ್ತಿದೆ ಅಂತ. ಸೊ ಈ ಸಹಾರಿಯಾ ಕಮ್ಯುನಿಟಿನೂ ಕೂಡ ಎಕ್ಸಾಂಪಲಾಗಿ ಬಳಸ್ಬೋದು, ಅವರಿಗೆ ಆಗ್ತಿರುವಂಥ ತೊಂದರೆ ಅಂತ. ಇದೊಂದು ಟ್ರೈಬಲ್ ಗ್ರೂಪ್. ಮತ್ತು ಇನ್ನೂ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ವೇ ಫಾರ್ವರ್ಡಲ್ಲಿ ನೀವು ಆನ್ಸರ್ ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಎಕನಾಮಿಕ್ ಎನ್ಸ್ಲೇವ್ಮೆಂಟ್ ರೆಂಡರ್ಡ್ ಪೊಲಿಟಿಕಲ್ ಫ್ರೀಡಮ್ ಮೀನಿಂಗ್ಲೆಸ್ ಅಂತ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಅಂದರೆ ಪೊಲಿಟಿಕಲ್ ಫ್ರೀಡಮ್ ಅಂದರೆ ಏನು, ನಮಗೆ ಎಲ್ಲರಿಗೂ ವೋಟಿಂಗ್ ರೈಟ್ಸ್ನ ನೀಡಿದರು, ಆದರೆ ಎಕನಾಮಿಕಲಿ ಯಾವುದೇ ಒಂದು ಕಮ್ಯುನಿಟಿ ಸ್ಟೇಬಲ್ ಆಗಲಿಲ್ಲ ಅಂತಂದರೆ ಅವರಿಗೆ ಪೊಲಿಟಿಕಲ್ ಫ್ರೀಡಮ್ ಏನೇ ಇದ್ದರೂ ಅದನ್ನು ಬಳಸ್ಕೊಳಕ್ಕಾಗಲ್ಲ, ಅವರಿಗೆ ಕೆಪಬಿಲಿಟಿ ಇರೋದಿಲ್ಲ. ಹಾಗಾಗಿ ಎಕನಾಮಿಕಲ್ ಎಂಪವರ್ಮೆಂಟ್, ಆರ್ಥಿಕವಾಗಿ ಅವ್ರನ್ನ ಸದೃಢರನ್ನಾಗಿ ಮಾಡಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದರು. ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೋಬೋದು. ಮತ್ತು ಫಂಡಮೆಂಟಲ್ ಎಕನಾಮಿಕಲಿ ಅವ್ರನ್ನ ಎಕ್ಸ್ಪ್ಲೋಟೇಷನ್ ಆಗೋದು ತಡೆಯೋದು, ಇಟ್ ಈಸ್ ಅ ರೈಟ್ ಎಗೇನೆಸ್ಟ್ ಎಕ್ಸ್ಪ್ಲೋಟೇಷನ್, ಇದೊಂದು ಫಂಡಮೆಂಟಲ್ ರೈಟ್. ಹಾಗಾದ್ರಿಂದ ಈ ಕೋಡ್ಸ್ ಆನ್ ವೇಜಸ್ಸಲ್ಲಿರುವಂಥ ಕೆಲವು ಮೈನರ್ ಚೇಂಜಸ್ ಏನಿದೆ ಆ ಪ್ರಾವಿಷನ್ಸ್ನ ತೆಗೆದುಹಾಕ್ಬೋದು ಅಂತಂದು ನೀವು ವೇ ಫಾರ್ವರ್ಡಲ್ಲಿ ಬಳಸ್ಕೋಬೋದು. ಇದು 2ನೇ ಆರ್ಟಿಕಲ್ ಕೋಡ್ಸ್ ಆನ್ ವೇಜಸ್ ಬಗ್ಗೆ. ಇನ್ನು ಈ ಡೀಪ್ಲಿ ಇನ್ಸೆಕ್ಯೂರ್ ಯೂನಿಯನ್ ಟೆರಿಟರಿ ಅಂತ ಏನು ಆರ್ಟಿಕಲ್ ಇದೆ, ಇದು ಲಡಾಖ್ ರೀಜನ್ ಬಗ್ಗೆ ಇದೆ. ಲಡಾಖಲ್ಲಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆದ ನಂತರ ಅದನ್ನು ಸಪ್ರೇಟ್ ಯೂನಿಯನ್ ಟೆರಿಟರಿ ಮಾಡಿದರು. ಅದರಿಂದ ಈಗ ಏನೇನು ಸಮಸ್ಯೆಗಳಾಗಿದ್ದಾವೆ, ಮೊದಲಿಗೆ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ಸ್ ಆಫ್ ಲೇ ಆ್ಯಂಡ್ ಕಾರ್ಗಿಲ್ ಅಂತ ಇತ್ತು. ಅವ್ರಿಗೆ ಒಂದು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಆಗಿ ಅವರು ಅಟಾನಮಿಯಿಂದ ಕೆಲಸ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಯಾವುದೇ ಒಂದು ಲೋಕಲ್ ಪೀಪಲ್ನ ರಿಕ್ರೂಟ್ಮೆಂಟಿಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸು ಅದರ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರು. ಆದರೆ ಈಗ ಅದನ್ನು ಸಪ್ರೇಟ್ ಯೂನಿಯನ್ ಟೆರಿಟರಿ ಆದಾಗಲಿಂದ ಒಂದು ಸಪ್ರೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲ. ಮತ್ತು ಹಿಲ್ ಕೌನ್ಸಿಲ್ಸ್ ಏನಿದೆ ಅದರ ಪವರು ಲೆಫ್ಟಿನೆಂಟ್ ಗವರ್ನರು ಅಲ್ಲಿ ಲಡಾಖ್ನಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಅದರಿಂದ ಅಫೆಕ್ಟ್ ಆಗ್ತಾ ಇದೆ. ಆದ್ದರಿಂದ ಪಾರ್ಟಿಸಿಪೇಟರಿ ಡೆಮೋಕ್ರಸಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ಆ ಯೂನಿಯನ್ ಟೆರಿಟರಿನ ಲಡಾಖ್ನ ತೆಗೆದು ಸಪ್ರೇಟ್ ಸ್ಟೇಟ್ಹುಡ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಒಂದು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಮೆಥಡ್ಸ್ ಏನಿದೆ ಅದನ್ನು ಇಲ್ಲಿ ಫಾಲೋ ಮಾಡಬೇಕು. 73rd ಹಾಗೂ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಹೇಗೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಮಾಡಿದರೋ ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಟಾಪಿಕಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು 5th ಶೆಡ್ಯೂಲ್ ಮತ್ತು 6th ಶೆಡ್ಯೂಲ್ ಏರಿಯಾಸ್ ಏನಿದೆ ಸಂವಿಧಾನದಲ್ಲಿ, ಅದರಲ್ಲಿರುವ ಅಟಾನಮಿ ಆಗಿರ್ಬೋದು, ಅವರಿಗಿರುವಂಥ ಪವರ್ಸ್ಗಳ ಬಗ್ಗೆ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಓದಬೇಕಾಗುತ್ತೆ. ಇದು ಲಡಾಖ್ ರಿಲೇಟೆಡ್ ಆರ್ಟಿಕಲ್ ಇದೆ. ಈ ಆರ್ಟಿಕಲ್ ಎಕ್ಸಾಮ್ ದೃಷ್ಟಿಯಿಂದ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಇದು ಎಕಾನಮಿ, ಇದು ಪೊಲಿಟಿಕ್ಸ್ ಬಗ್ಗೆ ಇದೆ. ಇದು ಪಂಜಾಬ್ ರೀಸೆಂಟಾಗಿ ಸ್ಯಾಕ್ರಿಲಿಯೇಜ್ ಅಂತ, ಅಂದರೆ ರಿಲಿಜಿಯಸ್ ಸಿಂಬಲ್ಸ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ ಅಂತ ಇಬ್ಬರನ್ನ ಕೊಲೆ ಮಾಡಲಾಗಿತ್ತು. ಆ ವಿಜಿಲೆಂಟಿಸಮ್ ಬಗ್ಗೆ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೂ ಇಲ್ಲ ಇದರಲ್ಲಿ. ಅದೇ ರೀತಿ ಇನ್ನೂ 2 ಒಮಿಕ್ರಾನ್ ಎಫೆಕ್ಟ್ ಏನಾಗುತ್ತೆ ಅಂತ ಇದೆ. ಇದನ್ನು ನಾವು ಪ್ರೀವಿಯಸ್ ಆರ್ಟಿಕಲಲ್ಲಿ ಹಾಂಗ್ಕಾಂಗ್ ಮಾಡೆಲ್ ಹೇಗೆ ಮಾಡ್ತಾ ಇದ್ದಾರೆ ಕೋವಿಡ್ ಪ್ರಿವೆನ್ಷನ್ ಅಂತ ನೋಡಿದ್ವಿ. ಅದೇ ಪಾಯಿಂಟ್ಸ್ನ ಇಲ್ಲೂ ಕೂಡ ಬಳಸ್ಕೋಬೋದು. ಇದು ಚಿಲಿ ದೇಶದಲ್ಲಿ ಹೊಸ ಪ್ರೆಸಿಡೆಂಟ್ ಬಂದಿದ್ದಾರೆ. ಅವ್ರ ಮುಂದಿರುವ ಚಾಲೆಂಜಸ್ ಏನೇನು ಅನ್ನೋದ್ರ ಬಗ್ಗೆ ಇದೆ. ಇದು UPSC ಹಾಗೂ KPSC ಎಕ್ಸಾಮ್ ಪರ್ಸ್ಪೆಕ್ಟಿವಿಟಿಯಿಂದ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಹಾಗಾಗಿ ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಇಂದಿನ ಆನ್ಸರ್ ರೈಟಿಂಗಲ್ಲಿ ನೀವು ಈ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಎಲೆಕ್ಷನ್ಸ್ ಲಾ ಅಮೆಂಡ್ಮೆಂಟ್ ಬಿಲ್ 2021 ಈಸ್ ಅ ಸ್ಟೆಪ್ ಇನ್ ಕ್ಲೀನ್ಸಿಂಗ್ ಎಲೆಕ್ಷನ್ಸ್ ಕಮೆಂಟ್ ಅಂತ ಇದೆ. ಇದನ್ನು ನೀವು ಆನ್ಸರ್ ರೈಟಿಂಗಲ್ಲಿ ಇಂದು ಪ್ರಾಕ್ಟೀಸ್ ಮಾಡಿ. ಇದು ಇಂದಿನ ಸುದ್ದಿ ವಿಶ್ಲೇಷಣೆ. ಧನ್ಯವಾದಗಳು.